ವೆಲ್ಕಮ್ ಟು ಕಿಶೋರ್ ಬ್ಲಾಗ್ಸ್. ಹಮ್ಮನೆಲ್ಲ ನೋಡೇ ಇರ್ತೀರಾ ಈ ವಿಡಿಯೋ ಏನಂತೇಳಿ. ಹೆಂಗಿದ್ರು ಹಬ್ಬದ ಸೀಸನ್ ಸ್ಟಾರ್ಟ್ ಆಗಿದೆ. ನಮ್ಮ ಹೆಣ್ಮಕ್ಳಿಗೆ ಎಲ್ಲ ಹಬ್ಬಕ್ಕೆ ಅಂದ್ರೆ ಯಾವ್ಯಾವ ಈವೆಂಟ್ಗೆ ಯಾವ್ಯಾವ ಥರ ಜ್ಯುವೆಲ್ಲರಿ ಸೆಟ್ ಬೇಕು ಏನು ಅಂತೇಳಿ ಯಾವಾಗಲೂ ಟೆನ್ಷನ್ ಇರುತ್ತೆ. ಸೊ ಹಾಗಾಗಿ ಇವಾಗಿನ ದೀಪಾವಳಿ, ದಸರಾ, ಗಣಪತಿ ಈ ಥರ ಎಲ್ಲ ಫೆಸ್ಟಿವಲ್ಸ್ಗೆ ನಿಮಗೆ ಬೇಕಾಗಿರುವಂಥ ಜ್ಯುವೆಲ್ಲರಿ ಸೆಟ್ನ ನಾನು ತರಿಸಿದ್ದೀನಿ. ಅದು ಬಂದ್ಬಿಟ್ಟು 220 ರೂಪಾಯಿಂದ 1000 ರೂಪಾಯಿ ಒಳಗಡೆ ಇದೆ. ಅಂದರೆ 220 ಇಂದ 1000 rupees ಒಳಗಡೆ ಇರೋ ಜ್ಯುವೆಲ್ಲರಿ ಸೆಟ್ನ ತರಿಸಿದ್ದೀನಿ ಅಮೆಝಾನ್ ಮತ್ತು ಮೀಶೋ ಇಂದ. ನಾನು ಇವಾಗ ತೋರಿಸ್ತೀನಿ, ನೀವು ಅದನ್ನ ನೋಡಿ ನಿಮ್ಗೆ ಇಷ್ಟವಾಗಿದ್ರೆ ನಿಮ್ಮ ಮ್ಯಾಚಿಂಗ್ ನೀವು ಹುಡ್ಕೊಂಡು ತರಿಸ್ಕೋಬಹುದು. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ನಾನು ತಗೊಂಡಿರೋದು ಇದನ್ನ. ಸೊ ಇದ್ರ ಲಿಂಕು ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಮತ್ತೆ ಇದ್ರ ಪ್ರೈಸು ನಾನು ತಗೊಂಡ್ಬೇಕಾದ್ರೆ 237 ಇತ್ತು. ಇವಾಗ ಕರೆಂಟ್ ಪ್ರೈಸ್ 247 ಇದೆ ಮೀಶೋದಿಂದ ತಗೊಂಡಿರೋದು. ಇದು ಪಿಕ್ ನಾನು ಸೈಡಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ. ಇದು ಬಂದ್ಬಿಟ್ಟು ಆಕ್ಸಿಡೈಸ್ ಗೋಲ್ಡ್ ಪಿಕಾಕ್ ಸ್ಟೈಲ್. ಇದನ್ನ ನೀವು ಟ್ರೆಡಿಷನಲ್ ವೇರ್ಗೆಲ್ಲ ಯೂಸ್ ಮಾಡ್ಬೋದು. ಬನ್ನಿ ಇದನ್ನ ವಿಯರ್ ಮಾಡ್ಬಿಟ್ಟು ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ನೋಡಿ, ಈ ಜ್ಯುವೆಲ್ಲರಿ ಸೆಟ್ನ ನಾನು ಇವಾಗ ಹಾಕೊಂಡಿದ್ದೀನಿ. ಈ ಪಿಕಾಕ್ ಡಿಸೈನ್ ತುಂಬಾನೇ ಹೈಲೈಟ್ ಮಾಡುತ್ತಲ್ಲ, ಅಷ್ಟು ಚೆನ್ನಾಗಿದೆ ನೋಡಿ. ಮತ್ತೆ ಓಲೆ ನೋಡಿ, ಸಿಂಪಲ್ ಆಗಿದೆ. ಕಾಟನ್ ಸ್ಯಾರಿಗೆ ಮತ್ತೆ ಸಿಲ್ಕ್ ಸಿಂಪಲ್ ಸ್ಯಾರಿಗೆ ನೀವೇನಾದರೂ ಸಿಂಪಲ್ ಆಗಿ ಏನಾದರೂ ಹಾಕ್ಕೋಬೇಕು ಅಂದರೆ ತುಂಬಾನೇ ಚೆನ್ನಾಗಿದೆ. ನೋಡ್ಬೋದು, ಇಲ್ಲಿ ಡಿಸೈನ್ ತುಂಬಾನೇ ಚೆನ್ನಾಗಿದೆ. ಇಲ್ಲಿ ಪಿಕಾಕ್ ಡಿಸೈನ್ ಇದೆಯಲ್ಲ, ಇದು ತುಂಬಾನೇ ಚೆನ್ನಾಗಿದೆ. ನನಗೆ ಇದು ತುಂಬಾನೇ ಇಷ್ಟ ಆಯಿತು. ಆಮೇಲೆ ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿದೆ. ಆಕ್ಸಿಡೈಸ್ ಗೋಲ್ಡ್ ಇದು ಜ್ಯುವೆಲ್ರಿ. ಸೊ ಈ ಜ್ಯುವೆಲ್ರಿ ಸೆಟ್ಗೆ ನನ್ನ ಕಡೆಯಿಂದ ಬಿಗ್ ಥಮ್ಸ್ ಅಪ್. ಬನ್ನಿ ಇವಾಗ ಸೆಕೆಂಡ್ ಜ್ಯುವೆಲ್ರಿ ಸೆಟ್ಟಿಗೆ ಹೋಗೋಣ. ಇದು ಬಂದ್ಬಿಟ್ಟು ಬ್ರಾಡೋ ಜ್ಯುವೆಲ್ರಿ ಸೆಟ್, ಅಂದರೆ ಬ್ರಾಡೋ ಬ್ರ್ಯಾಂಡ್ದು. ಇದು ಆಕ್ಸಿಡೈಸ್ ಜ್ಯುವೆಲ್ರಿ ಸೆಟ್. ಇದರಲ್ಲಿ ನಮಗೆ ಒಂದು ಚೋಕರ್ ಸೆಟ್ ನೋಡ್ಬೋದು, ಒಂದು ಚೋಕರ್ ಸೆಟ್, ಇದ್ರ ಜೊತೆ 2 ಓಲೆ, ಒಂದು ಬೈತಲೆ ಸೆಟ್. ವರ್ತಿಟ್ಟಲ್ವಾ? 349 rupees, ಓನ್ಲಿ 349 rupeesಗೆ ನನಗೆ ಈ 2 ಓಲೆ, ಒಂದು ಬೈತಲೆ ಸೆಟ್ ಮತ್ತು ಇದೊಂದು ಚೋಕರ್ ಸೆಟ್ ಸಿಕ್ಕಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ಇದ್ರ ಡೀಟೇಲಿಂಗ್ ಕೂಡ ತುಂಬ ಚೆನ್ನಾಗಿದೆ, ಎಲ್ಲೂ ಚುಚ್ಚಲ್ಲ ಏನಿಲ್ಲ. ಔಟ್ಸೈಡ್ ನಾವು ಲೋಕಲಲ್ಲಿ ತಗೊಂಡ್ರು ಎಷ್ಟು ಚೆನ್ನಾಗಿರೋದು ನಂಗೆ ಸಿಕ್ಕಿರಲಿಲ್ಲ. ಇದನ್ನು ನಾನು ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀನಿ. ಬನ್ನಿ ವಿಯರ್ ಮಾಡ್ಬಿಟ್ಟು ಬಂದು ತೋರಿಸ್ತೀನಿ. ಸೊ ನೋಡಿ, ನಾನು ಈ ಜ್ಯುವೆಲ್ರಿ ಸೆಟ್ನ ಹಾಕ್ಕೊಂಡಿದ್ದೀನಿ. ಓಲೆ ಬೈತಲೆ ಸೆಟ್, ಬೇಡ ಅಂದರೆ ತೆಗಿಬೋದು. ನಿಮಗೆ ಯಾವ ಫೆಸ್ಟಿವಲ್ಗೆ ಯಾವ ಇವೆಂಟ್ಗೆ ಯಾವ ಥರ ಹಾಕ್ತಿದ್ರೆ ಅದ್ರ ಮೇಲೆ ಡಿಪೆಂಡ್ ಮಾಡ್ಕೊಂಡು ನೀವು ಹಾಕೋಬೋದು. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ. ನೆಕ್ ಪೀಸ್ ಇದು ಈ ಡ್ರೆಸ್ ಸೆಟ್ ಮೇಲೆ ಚೆನ್ನಾಗಿ ಕಾಣಿಸ್ತೇ ಇರ್ಬೋದು, ಬಟ್ ತುಂಬಾ ಚೆನ್ನಾಗಿದೆ. ಯಾವ ಡ್ರೆಸ್ ಸೆಟ್ಗೆ ನೀವು ಯಾವ ಥರ ಹಾಕಬೇಕು ಅನ್ನೋದನ್ನು ಡಿಸೈಡ್ ಮಾಡ್ಕೊಳ್ಳಿ. ಅದೇ ಥರ ಹಾಕ್ಕೊಂಡು ನೋಡಿ, ತುಂಬ ಚೆನ್ನಾಗಿದೆ. ಓಲೆ ನೋಡಿ, ನಂಗಂದ್ರೂ ತುಂಬಾ ಇಷ್ಟ ಆಯಿತು. ಕೊಟ್ಟಿರೋ ಪ್ರೈಸ್ಗೆ ಈ ಜ್ಯುವೆಲ್ರಿ ಸೆಟ್ ತುಂಬಾ ವರ್ತ್ ಇಟ್. ನನ್ನ ಕಡೆಯಿಂದ ಇದಕ್ಕೂ ಕೂಡ ಬಿಗ್ ಥಮ್ಸ್. ನೆಕ್ಸ್ಟ್ ಸೆಟ್ ಬಂದ್ಬಿಟ್ಟು ಅತಾಸಿ ಅವ್ರದ್ದು. ಅಟಾಸಿ ಏನಾದರೂ ಹೇಳ್ಬೋದು, ಅವ್ರದ್ದು. ಇದನ್ನು ನಾನು 289 rupeesಗೆ ತರಿಸಿದ್ದು. ಇದು ಬಟರ್ಫ್ಲೈ ಡಿಸೈನ್ದು. ಇದು ಸ್ವಲ್ಪ ಮಾಡ್ರನ್ ಸ್ಯಾರಿ, ಏನಪ್ಪ ನಾವು ಸ್ವಲ್ಪ ಶಿಫಾನ್ ಸ್ಯಾರಿಗೆಲ್ಲ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸ್ಯಾರಿ, ಡ್ರೆಸ್ಗೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಇದರಲ್ಲಿ ನನಗೆ ಒಂದು ನೆಕ್ ಪೀಸ್ ಮತ್ತು 2 ಓಲೆ ನೋಡಿ, ಇಲ್ಲಿ ಬಟರ್ಫ್ಲೈ ಡಿಸೈನು ಚೆನ್ನಾಗಿದೆ. ಬಟರ್ಫ್ಲೈ ಡಿಸೈನ್ದು ನೆಕ್ ಪೀಸ್ ಮತ್ತು 2 ಓಲೆ ಇಲ್ಲಿದೆ ನೋಡಿ. ಸೇಮ್ ಓಲೆ ಕೂಡ ಬಟರ್ಫ್ಲೈ ಡಿಸೈನ್. ಇದು 289 rupees. ನಾನು ಈ ಎಲ್ಲ ಪ್ರಾಡಕ್ಟ್ದು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಮತ್ತು ಸೈಡಲ್ಲಿ ಕೂಡ ತೋರಿಸ್ತಿರ್ತೀನಿ ಡಿಸ್ಪ್ಲೇ. ಬನ್ನಿ ಇದನ್ನು ವಿಯರ್ ಮಾಡಿಬಿಟ್ಟು ತೋರಿಸ್ತೀನಿ. ಸೊ ನೋಡಿ, ಇವಾಗ ಇದನ್ನು ನಾನು ವಿಯರ್ ಮಾಡಿದ್ದೀನಿ. ನೋಡಿ ಓಲೆ ನೋಡಿ ಇದ್ರದ್ದು. ಇದನ್ನು ನೀವು ಬೇಕು ಅಂದರೆ ಇನ್ನೂ ಸ್ವಲ್ಪ ಉದ್ದ ಮಾಡ್ಕೋಬೋದು. ನಾನಿದು ಸ್ವಲ್ಪ ಹತ್ರ ಇರಲಿ ಅಂತೇಳಿ, ನೆಕ್ ಹತ್ರ ಇರಲಿ ಅಂತೇಳಿ ಚೋಕರ್ ಥರ ಹಾಕ್ಕೊಂಡಿದ್ದೀನಿ. ನೋಡಿ ಹೇಗಿದೆ, ತುಂಬ ಚೆನ್ನಾಗಿದೆ ಅಲ್ಲ ಬಟರ್ಫ್ಲೈ ಡಿಸೈನ್. ಸೊ ಈ ಜ್ಯುವೆಲ್ರಿ ಸೆಟ್ಗೆ ನನ್ನ ಕಡೆಯಿಂದ ನಾನು ಕೊಟ್ಟಿರೋ ಪ್ರೈಸ್ಗೆ ತುಂಬಾ ವರ್ತ್ ಇಟ್. ಮತ್ತು ಇದನ್ನು ನೀವು ಪರ್ಚೇಸ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ, ನನಗೆಲ್ಲೂ ಚುಸ್ತನೂ ಇಲ್ಲ. ತುಂಬ ಸ್ಮೂತ್ ಫಿನಿಶಿಂಗ್ ಇದೆ ಇಲ್ಲೆಲ್ಲ ನೋಡ್ಬೋದು ಇಲ್ಲಿ. ಸೊ ನನ್ನ ಕಡೆಯಿಂದ ಈ ಜ್ಯುವೆಲ್ರಿ ಸೆಟ್ಗೆ ಬಿಗ್ ಥಮ್ಸ್ ಅಪ್. ಸೊ ಇವಾಗ 4ನೇ ಜ್ಯುವೆಲ್ರಿ ಸೆಟ್. ಇದು ಕೂಡ ಸೇಮ್ ಅತಾಸಿ ಅವ್ರದ್ದೇನೆ. ಇದು ಬಂದ್ಬಿಟ್ಟು ಆಕ್ಸಿಡೈಸ್ ಜ್ಯುವೆಲ್ರಿ ಸೆಟ್.
ಇದನ್ನ ನಾನು 296 ರೂಪೀಸ್ಗೆ ತರಿಸಿರೋದು. ಇದರಲ್ಲಿ ಒಂದು ಚೋಕರ್ ಕಾಣಿಸ್ತಿದ್ಯಾ, ಚೋಕರ್ ಮತ್ತೆ 2 ಓಲೆ, ಒಂದು ಬಾಯ್ತಲೆ ಸೆಟ್. ನೋಡಿ ಇಲ್ಲಿ ಬಾಯ್ತಲೆ ಸೆಟ್ ವರ್ತ್ ಇಟ್ ಅಲ್ವಾ? 296 ರೂಪೀಸ್ಗೆ ನಾವು ಔಟ್ಸೈಡ್ ಹೋದ್ರು ನಮಗೆ ಇಷ್ಟು ಚೆನ್ನಾಗಿರೋ ಜ್ಯುವೆಲ್ರಿ ಸೆಟ್ ಸಿಗುತ್ತಾ? ನಾನೆಲ್ಲ ನೋಡಿನೇ ತರಿಸಿದ್ದೀನಿ. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ, ನೋಡ್ಬೋದು ಇಲ್ಲಿ ಏನೂ ಚುಚ್ಚಲ್ಲ. ಮತ್ತೆ ನೋಡಿ ಇಲ್ಲಿ ಇದು ಪರ್ಲ್ ಥರ ಏನಿದೆಯಲ್ಲ, ಈ ಗುಂಡುಗಳು ಕೂಡ ತುಂಬ ಚೆನ್ನಾಗಿದೆ. ತಂತಿ ನಾವು ಕೆಲವೊಂದು ಸರ್ತಿ ಲೋಕಲಲ್ಲಿ ತಗೋತೀವಲ್ಲ, ಲೋಕಲ್ ಅಲ್ಲ, ಕ್ವಾಲಿಟಿ ಕಡಿಮೆ ಎಲ್ಲಿ ಬೇಕಾದರೂ ಸಿಗುತ್ತೆ. ಇವನ್ ಆನ್ಲೈನಲ್ಲೂ ಅದೇ ಥರ ಇರುತ್ತೆ, ಆಫ್ಲೈನಲ್ಲೂ ಅದೇ ಥರ ಇರುತ್ತೆ. ಬಟ್ ಇಲ್ಲಿ ಯೂಸ್ ಮಾಡಿರೋಂಥ ತಂತಿಗಳು ಏನಂತೀವಲ್ಲ, ಅದು ತುಂಬ ಹಾರ್ಡ್ ಇರುತ್ತೆ. ಒಂದೊಂದು ಸರ್ತಿ ಕೂದಲಿಗೆಲ್ಲ ಸಿಗಾಕೊಳ್ಳುತ್ತೆ, ತುಂಬ ಇರಿಟೇಷನ್ ಅನಿಸುತ್ತೆ. ಬಟ್ ಇದೇನಿದೆಯಲ್ಲ ಇಲ್ಲಿ ನಾನು ಇವಾಗ ತರಿಸಿರೋಂಥದ್ದು, ಇದು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಇದನ್ನ ಇವಾಗ ವಿಯರ್ ಮಾಡಿ ತೋರಿಸ್ತೀನಿ ಬನ್ನಿ. ನೋಡಿ ಈ ಜ್ಯುವೆಲ್ರಿ ಸೆಟ್ನ ಹಾಕಿದಾಗ ಹೇಗೆ ಕಾಣಿಸುತ್ತೆ ಅಂತೇಳಿ. ನೆಕ್ ಪೀಸ್, ಓಲೆ, ಬಾಯ್ತಲೆ ಸೆಟ್ ನೋಡಿ ಹೇಗೆ ಕಾಣಿಸ್ತಿದೆ. ಚೆನ್ನಾಗಿದೆ ಅಲ್ಲ? ಇದು ಬ್ಲಾಕ್ ಮೆಟಲ್ದು ಆಕ್ಸಿಡೈಸ್ ಜ್ಯುವೆಲ್ರಿ. ನೋಡಿ ಇಲ್ಲಿ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ, ಫಿನಿಶಿಂಗ್ ತುಂಬಾ ನೀಟಾಗಿದೆ, ಎಲ್ಲೂ ಕೂಡ ಇರಿಟೇಷನ್ ಆಗ್ತಿಲ್ಲ, ಚುಚ್ಚೋ ಥರ ಫೀಲ್ ಆಗ್ತಿಲ್ಲ, ಕಂಫರ್ಟೇಬಲ್ ಆಗಿದೆ. ಹೋಲ್ ಡೇ ವಿಯರ್ ಮಾಡ್ಬೋದು. ಕೆಲವೊಂದು ಸರ್ತಿ ನಮಗೆ ಜ್ಯುವೆಲ್ರಿ ಯಾವಾಗ ತೆಗ್ದಿಡ್ತೀವೋ ಅನ್ನಿಸ್ತಿರುತ್ತೆ, ಬಟ್ ಇದು ಆ ಥರ ಏನು ಅನ್ನಿಸ್ತಿಲ್ಲ, ಚೆನ್ನಾಗಿದೆ. ಸೊ ನನ್ನ ಕಡೆಯಿಂದ ಈ ಜ್ಯುವೆಲ್ರಿ ಸೆಟ್ಗೆ ಬಿಗ್ ಥಮ್ಸ್ ಅಪ್. ಸೊ ಬನ್ನಿ ನಮ್ಮ 5th ಜ್ಯುವೆಲ್ರಿ ಸೆಟ್ನ ತೆಗಿಯೋಣ. ಸೊ ನೋಡಿ ಇದು ಬಂದ್ಬಿಟ್ಟು ವೈಟ್ ಸ್ಟೋನ್ ನೆಕ್ ಪೀಸು. ಇದ್ರ ಜೊತೆ ನಮಗೆ ಒಂದು 2 ಓಲೆ ಕೂಡ ಬಂದಿದೆ. ಇದನ್ನು ನಾನು 224 ರೂಪೀಸ್ಗೆ ತರಿಸಿರೋದು. ಇದು ವೆಸ್ಟರ್ನ್ ವಿಯರ್ಗೆ, ಗೌನ್ ಮೇಲೆ ಅಥವಾ ಪಾರ್ಟಿ ವಿಯರ್ಗೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಮತ್ತು ಸಿಂಪಲ್ ಸ್ಯಾರಿಗೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬನ್ನಿ ವಿಯರ್ ಮಾಡಿಬಿಟ್ಟು ನೋಡೋಣ. ವಿಯರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ನಾನು ಇದನ್ನು ವಿಯರ್ ಮಾಡಿದ್ದೀನಿ ಇವಾಗ. ನೋಡಿ ಇಲ್ಲಿ ಓಲೆ, ಇನ್ನೊಂದು ಓಲೆ ಮಿಸ್ ಆಗಿದೆ. ಲಾಸ್ಟ್ ಟೈಮ್ ನಾನು ವಿಯರ್ ಮಾಡಿದಾಗ ಎಲ್ಲೋ ಇಟ್ಬಿಟ್ಟಿದ್ದೀನಿ, ಅದು ಸಿಗ್ತಾನೆ ಇಲ್ಲ. ಬಟ್ ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ. ನಾನು ತೋರಿಸಿರೋಂಥ ಎಲ್ಲ ಜ್ಯುವೆಲ್ರಿಲಿ ನಿಮಗೆ ತುಂಬಾ ಇಷ್ಟವಾಗಿದ್ದ ಜ್ಯುವೆಲ್ರಿ ಸೆಟ್ ಯಾವುದು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಸೊ ಈ ನೆಕ್ ಪೀಸ್ ಮತ್ತು ಈ ಓಲೆ ನನಗೆ ಇಷ್ಟ ಆಗಿರುತ್ತೆ ಅಂತೇಳಿ ನಿಮ್ಗೆ ಗೊತ್ತಿರುತ್ತೆ, ಯಾಕಂದರೆ ನಾನು ಒಂದನ್ನು ಕಳೆದಾಕಿದ್ದೀನಲ್ಲ ಹಾಕ್ಕೊಳ್ಬೇಕಾದ್ರೆ. ಸೊ ಅಷ್ಟರಲ್ಲೇ ಗೊತ್ತಾಗಿರುತ್ತೆ ನಾನು ಎಷ್ಟು ಸರ್ತಿ ಇದನ್ನು ವಿಯರ್ ಮಾಡಿರ್ತೀನಿ ಅಂತ. ಸೊ ಈ ನೆಕ್ ಪೀಸ್ ಆ್ಯಂಡ್ ಈ ಓಲೆಗೆ ಕೊಟ್ಟಿರೋ ಪ್ರೈಸ್ಗೆ ಇದು ತುಂಬಾ ವರ್ತ್ ಇಟ್. ಸೊ ನನ್ನ ಕಡೆಯಿಂದ ಈ ಜ್ಯುವೆಲ್ರಿ ಸೆಟ್ಗೆ ಬಿಗ್ ಥಮ್ಸ್ ಅಪ್. ಇವಾಗ ಲಾಸ್ಟ್ ಪೀಸ್ ಏನಿದೆಯಲ್ಲ, ಇದು ತುಂಬಾ ಚೆನ್ನಾಗಿದೆ. ಮತ್ತು ಬ್ರೈಡ್ ಟು ಬಿ ಅಥವಾ ಮದುವೆಗೆ, ಗ್ರ್ಯಾಂಡ್ ಫಂಕ್ಷನ್ಸ್ಗೆ ಈ ಜ್ಯುವೆಲ್ರಿ ಸೆಟ್, ಇದೊಂದು ಜ್ಯುವೆಲ್ರಿ ಸೆಟ್ ಇದ್ದರೆ ಸಾಕು, ಒಂಥರ ರಾಯಲ್ ಲುಕ್ ಕೊಡುತ್ತೆ. ಇದರಲ್ಲಿ ನಿಮಗೆ ಎಷ್ಟು ಪೀಸಸ್ ಬರುತ್ತೆ ಅಂತಲೇ ಹೇಳ್ತೀನಿ. ಇದನ್ನು ನಾನು 999 ರೂಪೀಸ್ಗೆ ತರಿಸಿರೋದು, ಪ್ಯೂರ್ ಅದು ಸೈಟೆಡ್. ಇದು ತುಂಬ ಚೆನ್ನಾಗಿದೆ, ನನಗೆ ತೋರಿಸ್ತೀನಿ ನೋಡಿ. ಇದರಲ್ಲಿ ನಿಮಗೆ ಚೋಕರ್, ಲಾಂಗ್ ಚೈನ್, ಒಂದು ಬೈತಲೆ ಸೆಟ್ ಮತ್ತು 2 ಇಯರಿಂಗ್ ತುಂಬಾ ಚೆನ್ನಾಗಿದೆ. ಒಂದೊಂದಾಗೆ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಇದು ಲಾಂಗ್ ಚೈನ್, ಮದುವೆ ಹೆಣ್ಣಿಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಸ್ಯಾರಿ ಮೇಲ್ಗಡೆ. ಮತ್ತು ಈ ಕಲರ್ ಏನಿದೆಯಲ್ಲ, ಈ ಕಲರ್ ಎಲ್ಲ ಡ್ರೆಸ್ ಮೇಲೇನೂ ಹೋಗುತ್ತೆ, ಅಂದಮೇಲೆ ಎಲ್ಲ ಕಲರ್ ಸ್ಯಾರಿ ಮೇಲೇನೂ ಹೋಗುತ್ತೆ ಎಕ್ಸೆಪ್ಟ್ ಗ್ರೀನ್. ತುಂಬಾ ಚೆನ್ನಾಗಿರುತ್ತೆ, ತುಂಬ ರಾಯಲ್ ಲುಕ್ ಕೊಡುತ್ತೆ ಇದು. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ. ಇದು ಲಾಂಗ್ ಚೈನ್ ಮತ್ತು 2 ಓಲೆ. ನೋಡಿ ಇಲ್ಲಿ 2 ಓಲೆ, ಸಾರಿ ಇದು ಬೈತಲೆ ಸೆಟ್ಟು. ಈ ಕಡೆ ಹಾಂ ಬೈತಲೆ ಸೆಟ್ಟು, ಇದು ಓಲೆ, ಇವೆರಡು ಓಲೆ, ಇದು ಚೋಕರ್. ಇದು ಸ್ವಲ್ಪ ನೋಡಿ ಇದು ಹೆಂಗಿದೆ, ನೋಡಿ ಹೆಂಗಿದೆ, ಚೆನ್ನಾಗಿದೆ ಅಲ್ಲ? ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತಿದ್ದು, ಗ್ರ್ಯಾಂಡ್ ಫಂಕ್ಷನ್ಸ್ಗೆಲ್ಲ ತುಂಬಾ ಚೆನ್ನಾಗಿದೆ ನೋಡಿ. ಸೊ ನಾನು ಬಡ್ಜೆಟಲ್ಲಿ ತುಂಬಾ ಚೆನ್ನಾಗಿರೋವಂಥದ್ದು ಮತ್ತು ಕ್ವಾಲಿಟಿ ಇರೋವಂಥ ಪ್ರಾಡಕ್ಟ್ಸ್ನೇ ನಾನು ನೋಡಿ ಹುಡುಕಿ ತರಿಸಿರೋದು.
ಆಮೇಲೆ ಇದು ನಾನು ಒಂದೊಂದಾಗಿ ವಿಯರ್ ಮಾಡಿ ತೋರಿಸ್ತಿದ್ದೀನಲ್ಲ, ಯಾವ್ಯಾವ ಈವೆಂಟ್ಗೆ ನೀವು ಹಾಕ್ಕೋಬಹುದು ಅಂತ ನಿಮ್ಮ ಮೈಂಡಲ್ಲೇ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಸೊ ಹೆವಿ ಜ್ಯುವೆಲ್ರಿ ಇದ್ರೆ ನೆಕ್ ಹತ್ರ ಇರೋವಂಥ ಸ್ಯಾರಿ ಮೇಲೆ ಎಲ್ಲ ಹೆವಿ ಜ್ಯುವೆಲ್ರಿ ಹಾಕಿದ್ರೆ ಚೆನ್ನಾಗಿ ಕಾಣಿಸಲ್ಲ. ಸ್ವಲ್ಪ ಡೀಪ್ ಇರೋದಕ್ಕೆ ಸ್ವಲ್ಪ ಜ್ಯುವೆಲ್ರಿ ಈ ಥರ ಗ್ರ್ಯಾಂಡ್ ಜ್ಯುವೆಲ್ರಿ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಸೊ ಬನ್ನಿ ವಿಯರ್ ಮಾಡಿಬಿಟ್ಟು ತೋರಿಸ್ತೀನಿ. ನೋಡಿ ಇಲ್ಲಿ ಲಾಂಗ್ ಪೀಸ್ ಹೇಗಿದೆ ಅಲ್ಲ ನೋಡಿ. ಇದು ಸೀರೆ ಮೇಲ್ಗಡೆ ಇನ್ನೂ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ. ನೋಡ್ಬೋದು ಇಲ್ಲಿ ಕಾಂಟ್ರಾಸ್ಟ್ ಸ್ಯಾರಿ ಹಾಕ್ಕೊಂಡಾಗ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕ್ವಾಲಿಟಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ನೋಡಿ ಇಲ್ಲಿ ನಾನು ಕಂಪ್ಲೀಟ್ ಹೋಲ್ ಸೆಟ್ನ ಹಾಕಿದ್ದೀನಿ. ನೋಡಿ ಹೇಗಿದೆ, ಓಲೆ, ಬೈತಲೆ ಮತ್ತು ಚೋಕರ್, ಲಾಂಗ್ ನೆಕ್ ಪೀಸ್. ಇದನ್ನ ಬೇಕಿದ್ರೆ ನೀವು ಸಿಂಗಲ್ ಆಗಿ ಕೂಡ ವಿಯರ್ ಮಾಡ್ಬೋದು. ಇದೊಂದೇ ಬೇಕು ಅಂದರೆ ಇದೊಂದೇ ಹಾಕ್ಬೋದು, ಇಲ್ಲ ಇದೊಂದನೇ ಹಾಕ್ತೀವಿ ಅಂದರೂ ಹಾಕ್ಬೋದು, ಇದು ಬೇಡ ಅಂದರೂ ತೆಗಿಬೋದು. ನೋಡಿ ಇದು ಮಲ್ಟಿಪರ್ಪಸ್ ಯೂಸ್ ಮಾಡ್ಬೋದು. ಇದನ್ನು ಚೆನ್ನಾಗಿದೆ ಅಲ್ಲ ನೋಡಿ. ಇಲ್ಲಿ ಓಲೆ ನಿಮ್ಗೆ ಹೇಗೆ ಅನ್ನಿಸ್ತು? ನನಗಂತೂ ಇದು ತುಂಬಾ ಇಷ್ಟ ಆಯಿತು. ಸೊ ನನ್ನ ಕಡೆಯಿಂದ ಈ ಜ್ಯುವೆಲ್ರಿ ಸೆಟ್ಗೆ ಬಿಗ್ ಥಮ್ಸ್ ಅಪ್. ನಾನು ತುಂಬ ಕ್ವಾಲಿಟಿ ಚೆನ್ನಾಗಿರೋವಂಥದ್ದು ಮತ್ತು ಬಡ್ಜೆಟ್ ಫ್ರೆಂಡ್ಲಿ ಮತ್ತು ಇಂಡಿಯನ್ ಲುಕ್ಗೆ ಸೆಟ್ ಆಗೋವಂಥ ಜ್ಯುವೆಲ್ರಿ ಸೆಟ್ನೇ ನಾನು ತರಿಸಿದ್ದೀನಿ. ಹಾಗೆಯೇ ನೆಕ್ಸ್ಟ್ ನಾನು ಇನ್ನು ಬೇರೆ ಬೇರೆ ಈವೆಂಟ್ಗಳಿಗೆ ಸೆಟ್ ಆಗೋವಂಥದ್ದು ಮತ್ತು ಬಡ್ಜೆಟ್ ಒಳಗಡೆ ಕ್ವಾಲಿಟಿ ಚೆನ್ನಾಗಿರೋವಂಥದ್ದು ಮತ್ತು ನಿಮಗೆ ಯಾವ ಈವೆಂಟ್ಗೆ ಯಾವ್ದು ಹಾಕಿದ್ರೆ ಚೆನ್ನಾಗಿರುತ್ತೆ ಆ ಥರದ್ದೆಲ್ಲ ನಾನು ನೆಕ್ಸ್ಟ್ ವೀಡಿಯೋಸ್ ಎಲ್ಲ ಮಾಡ್ತಿರ್ತೀನಿ. ಇದನ್ನು ನೋಡಿ ನಿಮ್ಮ ಪ್ರೋತ್ಸಾಹ ಸಿಕ್ಕಿದ್ರೆ, ನಿಮ್ದು ಎಂಕರೇಜ್ಮೆಂಟ್ ಇದ್ದರೆ ನಾನು ಇನ್ನೂ ಹೆಚ್ಚೆಚ್ಚು ಇದೇ ಥರ ವೀಡಿಯೋಸ್ನ ಮಾಡ್ತೀನಿ. ಮತ್ತು ನೀವು ಕಮೆಂಟ್ ಬಾಕ್ಸಲ್ಲಿ ನನಗೆ ಹೇಳ್ಬೋದು ನಾನು ಯಾವ ಥರ ವೀಡಿಯೋ ಮಾಡಲಿ, ನಿಮಗೆ ನೆಕ್ಸ್ಟ್ ಯಾವ ಥರ ರಿವ್ಯೂ ಮಾಡಲಿ, ಯಾವ ಥರ ಪ್ರಾಡಕ್ಟ್ಸ್ ತರಿಸ್ಲಿ ಅದನ್ನು ನೀವು ಹೇಳ್ಬೋದು. ಓಕೆ, ಸೊ ಇಲ್ಲಿಗೆ ಈ ವಿಡಿಯೋ ಕಂಪ್ಲೀಟ್ ಆಯಿತು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಮ್ಮ ನೆಕ್ಸ್ಟ್ ವಿಡಿಯೋ ನಿಮಗೆ ಇಮಿಡಿಯೇಟ್ ಕಾಣಿಸ್ಬೇಕು ಅಥವಾ ನೀವು ಇಮಿಡಿಯೇಟ್ ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಒತ್ತಿರಿ. ಸೊ ಆವಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನಮ್ಮ ನೆಕ್ಸ್ಟ್ ವಿಡಿಯೋ ಯಾವಾಗಲೇ ಬಂದರೂ ನೀವು ಬೇಗನೆ ನೋಡ್ಬೋದು, ಇಮಿಡಿಯೇಟ್ ನೋಡ್ಬೋದು. ಸೊ ಇದೇ ಥರ ನಮಗೆ ಸಪೋರ್ಟ್ ಮಾಡ್ತೀರಿ. ಇದೇ ಥರ ನಿಮಗೆ ಬೇರೆ ಯಾವ ಜ್ಯುವೆಲ್ರಿ ಬೇಕಾ, ಇಲ್ಲ ಡ್ರೆಸ್ ಬೇಕಾ, ಏನು ಬೇಕೋ ಆ ಥರದ್ದು ಯಾವ ರಿವ್ಯೂ ಬೇಕು ಅಂತೇಳಿ ನಮಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ, ನಾವು ಅದೇ ಥರ ವಿಡಿಯೋ ಮಾಡ್ತೀವಿ. ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮಗೆ ಯಾವ ಜ್ಯುವೆಲ್ರಿ ಸೆಟ್ ತುಂಬಾ ಇಷ್ಟ ಆಯಿತು. Thanks for watching. Bye bye.